ನಾನು ಹೇಳೋದು ಆ ಥರ. ಬಟ್ ಆ ಥರ ಎಲ್ಲ ಕೆಲವು ಜಿಂಕ್ ಚೆಕ್ಗಳ ಮಾತುಗಳು ಕೇಳ್ಕೊಂಡೆ ಅವರು ಜಿಂಕ್ ಚೆಕ್ ಯಾಕೆ ನನಗೆ ಈ ಪದಗಳು ಬಳಸಲ್ಲ. ಬಟ್ ಅದೇನು ಅಂತಾರೆ ಅಂತ ಗೊತ್ತಿಲ್ಲ. ಈ ಪಕ್ಕ ಇರೋರಿಗೆ ಅದಕ್ಕೆ ಆಲ್ಮೋಸ್ಟ್ ನಾರ್ಮಲ್ ವರ್ಡಲ್ಲಿ ಕರೀತಾರಲ್ಲ, ಆಡುಗ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಬಟ್ ಆ ಒಂದು ಅವರೆಲ್ಲ ಮಾತು ಕಟ್ಕೊಂಡು ಅವರೇ ದೂರ ಆದರು. ನಾನು ದೂರ ನನಗೇನಾಗಬೇಕು, ನನಗೆ ಹತ್ರ ಇಡೀ ಇಂಡಸ್ಟ್ರಿಲಿ ಎಲ್ಲ ಹೀರೋಗಳು ನನ್ನ ಪರಿಚಯ, ಎಲ್ಲರೂ ಹತ್ರ. ನನಗೇನು ದರ್ಶನ್ ದೂರ ಆಗ್ಬಿಟ್ರೆ ಏನೋ ನನಗೇನು ನಷ್ಟ ಏನಿಲ್ಲ. ವಿ ಕ್ರಿಯೇಟೆಡ್ ದರ್ಶನ್. ಮತ್ತು ಆಯಿತು, ಇರಲಿ, ಒಳ್ಳೇದಾಗಲಿ. ನಾನು ದೂರದಿಂದನೇ ಹರಿಸ್ತಾ ಇದ್ದೆ ದರ್ಶನ್ಗೆ, ಒಳ್ಳೇದಾಗಲಿ ದರ್ಶನ್ಗೆ ಅಂತಲೇ. ಬಟ್ ದರ್ಶನ್ಗೆ ಈ ರೀತಿ ಒಂದು ಸಂಘ ಸರಿಯಲ್ಲ. ಒಳ್ಳೆ ರೀತಿಲಿ ಭಾಳ ಬದುಕಬೇಕಾಗುತ್ತೆ. ಯಾಕಂದರೆ ಒಳ್ಳೆ ಹೆಂಡ್ತಿ, ಒಳ್ಳೆ ತಾಯಿ, ಒಳ್ಳೆ ತಮ್ಮ, ಮಗ ಅವೆಲ್ಲ ನೋಡಿದ್ರೆ ತುಂಬ ಬೇಸರ ಆಗ್ತದೆ, ತುಂಬ ನೋವಾಗುತ್ತೆ. ಆ ತಾಯಿ ತುಂಬ ಎಷ್ಟು ಒಳ್ಳೆಯವ್ರು ಗೊತ್ತೆ, ಮೀನಾಕ್ಷಿ ಅಮ್ಮ ತುಂಬ ಒಳ್ಳೆಯವರ. ಅಂಥ ತಾಯಿಗೂ ಬೇಕಾದ್ರೆ ದೂರ ಬೇಕಾದ್ರೆ ಎಷ್ಟು ನೋವಾಗುತ್ತೆ. ತನ್ನ ಮಗ ಜೈಲಿಗೆ ಹೋಗಿದ್ದಾನೆ ಅಂತ ಹೇಳಿದಾಗ, ಹೋಗ್ತಾ ಇದ್ದಾನೆ ಅಂತೇಳಿ ಗೊತ್ತಾದಾಗ ಎಷ್ಟು ನೋವಾಗಬೇಕು ಆ ತಾಯಿಗೆ. ಆ ನೋವು ನಮಗಿದೆ, ಆ ನೋವು ಕೂಡ ನಮಗಿದೆ. ಬಟ್ ನಾವು ಒಳ್ಳೆ ರೀತಿ ಹಿಂಗೆ ಹೇಳಿ ಅಟ್ಲೀಸ್ಟ್ ಎಷ್ಟು ಸತಿ ಹೇಳೋದು ನಾವು ಹೇಳಿದ್ದೀವಿ. ಬಟ್ ಇನ್ನು ಮುಂದೆ ಅದು ಹೆಂಗೆ ಎಡ್ಕೊಳ್ತಾರೆ ನೋಡ್ಬೇಕಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.